ಇವತ್ತು ನಾವು 23/7/2026 ಗುರುವಾರದಂದು ಸಮಸ್ತ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರು, ಊರಿನ ಗಣ್ಯಮಾನ್ಯರು, ಹಿರಿಯರು, ಆಮೇಲೆ ಅರ್ಚಕರು ಕೂಡಿಕೊಂಡು ನಡೆದಂಥ 2ನೇ ಹಂತದ ಕೆಲಸಗಳನ್ನು ನಾವು ವೀಕ್ಷಣೆ ಮಾಡಿದ್ದೀವಿ. ಅಲ್ಲಿ ಹರಿವಾಣಿಕಟ್ಟಿ ಹೊಸದಾದದ್ದನ್ನು ಈಗಾಗಲೇ ಒಳಗಿನ ಹರಿವಾಣದ ಗಂಗಾಳ ಕುಡಿಸಿದ್ದಾಗಿದೆ. ಸೈಡ್ನಲ್ಲಿ ಸ್ವಲ್ಪ ಟೈಲ್ಸ್, ವೈಟ್ ಟೈಲ್ಸ್ ಅದು ಹಾಕೊಂಡ್ಬಿಟ್ರೆ ಆ ಕೆಲಸ ಮುಂದೆ ಗೋಪುರವನ್ನು ಕಟ್ಟಬೇಕಾಗಿದೆ. ಅಲ್ಲಿ ಉಳಿದಿರೋ ಕೆಲಸ ಗೋಪುರ ಹಿಡಿದು ಅವೆಲ್ಲವೂ ಕೂಡಿ ಇನ್ನು ಭಾಳ ಅದರ 8 ದಿವಸದಲ್ಲಿ ಪೂರ್ತಿ ಆಗ್ತದೆ. ಇವತ್ತು 23/8 ಅಂದರೆ ಈ ಜುಲೈ ಎಂಡೊಳಗೆ ಆ ಕೆಲಸ ಮುಗ್ತದೆ. ದೀಪಸ್ತಂಭ ಕೆಲಸ ಪೂರ್ತಿ ಆಗ್ಯದ ಈಗ. ಆಮೇಲೆ ದ್ವಾರದ್ದು ಕಲ್ಲಿಂದು ಕೆತ್ತನೆಯ ಮಹಾದ್ವಾರ ಆಗಿದೆ. ಆದ್ರೆ ಅಲ್ಲಿ ಅದಕ್ಕೆ ದ್ವಾರ ಒಂದು ಸಾಗವಾಣಿ ಕಟ್ಟಿಗೆಯಿಂದ ಮಾಡುವಂಥ ದ್ವಾರದ್ದು ಅದನ್ನು ಮಾಡಬೇಕಾದ್ರೆ ಕನಿಷ್ಠ 1 ತಿಂಗಳು ಹೋಗತ್ತೆ. ಅದನ್ನು ಮಾಡ್ತಾ ಇರೋಣ, ಅಲ್ಲೇನು ಅದು ಮುಂದೆ ಕುಣಿಸ್ಲಿಕ್ಕೆ ಬರ್ತದೆ. ಬಹುತೇಕ ಅದು ಕೂಡ 12ನೇ ತಾರೀಕು ಒಳಗೆ ಹಾಕತ್ತೆ. ಆಮೇಲೆ ಈಗ ಇವೆಲ್ಲ ನೋಡಿದರೆ ಈಗ ನಾವು ಸುತ್ತಮುತ್ತಲಿನ ಸ್ವಾಮಿಗಳನ್ನು ಆಹ್ವಾನಿಸಿ ಈಗ ಅಮಾವಾಸ್ಯೆ 12ನೇ ತಾರೀಕು ಆಗಸ್ಟ್ ಇದ್ದು ಅವತ್ತು ರಾತ್ರಿ ಪೂಜಾರಿಗಳ ಒಂದು ಬದಲಾವಣೆ ಆಗಿ 13/8/2026ರಿಂದ ಗುರುವಾರದಿಂದ ಶ್ರಾವಣ ತಿಂಗಳ ಪ್ರಾರಂಭ ಆಗ್ತದೆ. ಆ ಶ್ರಾವಣ ತಿಂಗಳ ಪ್ರಥಮ ಗುರುವಾರ ದಿವಸ ಇವತ್ತು ಈ ಕಟ್ಟಡಗಳು 2ನೇ ಹಂತದ ಎಲ್ಲ ಕಟ್ಟಡಗಳನ್ನು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಕಿಸಿಂದ ಇವತ್ತಿನ ಸಭೆ ತೀರ್ಮಾನ ಪಟ್ಟಿತು. ಅದಕ್ಕೆ ಈ ಒಂದು ಸಭೆಯಲ್ಲಿ ನಾವು ಯಾವ ಥರ ಜರುಗಿಸಬೇಕು ಎಂಬುದನ್ನು ಕೂಡ ಚರ್ಚಿಸಿದಾಗ ಸುತ್ತಮುತ್ತಲಿನ ಎಲ್ಲ ಸ್ವಾಮಿಗಳನ್ನು ಕರೆಸಿಕೊಂಡು ಅವರ ಸಮ್ಮುಖದಲ್ಲಿ ಅದನ್ನು ವಿದ್ಯೋಕ್ತವಾಗಿ, ವೈದ್ಯಕೀಯ ಶಾಸ್ತ್ರೋಕ್ತವಾಗಿ ಅದನ್ನು ಎಲ್ಲವನ್ನು ಉದ್ಘಾಟನೆ ಮಾಡಬೇಕು. ಅದಕ್ಕೆ ಆ ದಿಸೆಯಲ್ಲಿ ತ್ವರಿತವಾಗಿ ನಾಳೆ ಒಂದು ಗಾಡಿ ಮಾಡಿಕೊಂಡು ಎಲ್ಲ ಹಿರಿಯರು ಕುಡ್ಕೊಂಡು ಈ ಎಲ್ಲ ಸ್ವಾಮಿಗಳಿಗೆ ಕಾಯಿ ಮತ್ತು ಎಲೆ ಕೊಟ್ಟು ಅವರಿಗೆ ಆಮಂತ್ರಣ ಕೊಟ್ಟು ಬರೋದು ಅವಶ್ಯಕತೆ ಇದೆ. ಅದಕ್ಕೆ ಅಂಥವು ಸ್ವಾಮಿಗಳು ಅಂದರೆ ಪೂಜ್ಯ ಶ್ರೀ ಗಂಗಾಧರ ದೇವರು ತೆರದಾಳ, ಮಣಿಪುರ ಶಿವಾನಂದ ಸ್ವಾಮಿಗಳು ಹಂದಿಗುಂದ, ಮಣಿಪುರ ಮಹಾಂತ ಪ್ರಭು ಸ್ವಾಮಿಗಳು ಸೇಗುಣಸಿ, ಶ್ರೀ ಶಬರ ಗೌರಿಶಂಕರ ಶಿವಾಚಾರ್ಯ ಸ್ವಾಮಿಗಳು ಜಮಖಂಡಿ, ಶ್ರೀ ಶಬರ ಶಿವಲಿಂಗ ಪಂಡಿತರ ಶಿವಾಚಾರ್ಯ ಸ್ವಾಮಿಗಳು ಜಮಖಂಡಿ ಮತ್ತು ಶ್ರೀ ಶಬರ ಶರಣಬಸವ ಶಿವಾಚಾರ್ಯ ಸ್ವಾಮಿಗಳು ಬನಹಟ್ಟಿ, ಶ್ರೀ ಆನಂದ ದೇವರು ಓಲೆಮಠ ಹಾಗೂ ಶ್ರೀ ಶಬರ ವಿಶ್ವಪ್ರಭು ಶಿವಾಚಾರ್ಯ ಸ್ವಾಮಿಗಳು ಹೊರಗಿನ ಮಠ ಕೊಣ್ಣೂರು, ಶ್ರೀ ಪ್ರಭು ಸ್ವಾಮಿ ಚಿಮ್ಮಡ, ಶ್ರೀ ರಘುಕವಿ ಬ್ರಹ್ಮಾನಂದ ಸ್ವಾಮಿಗಳು, ಶ್ರೀ ಕಮರಿ ಮಠ ಶಿವಾನಂದ ಸ್ವಾಮಿಗಳು, ಈ ಥರ ಅದಕ್ಕೆ ಹುಟ್ಟರನ್ನು ಕರೆದು ಅವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಅವ್ರನ್ನ ಬರಮಾಡಿಕೊಂಡು ಈ ಕೆಲಸವನ್ನು ಸಂಪೂರ್ಣ ಮಾಡಬೇಕಾಗಿದೆ. ಇದಕ್ಕೆ ಎಲ್ಲರೂ ಒಪ್ಪಿಕೊಂಡಿದ್ದು ಇವತ್ತಿನ ಸಭೆ 13/8/2026 ಗುರುವಾರದಂದು ಹರಿವಾಣಿಕಟ್ಟಿ ಮತ್ತು ದೀಪಸ್ತಂಭ, 4 ದೇವತ ಸಣ್ಣ ಗುಡಿಗಳು ಮತ್ತು ದ್ವಾರ ಬಾಗಿಲು ಅದಕ್ಕೆ ಉದ್ಘಾಟನೆಗೆ ಎಲ್ಲವೂ ಸಿದ್ಧತೆ ಮಾಡಿಕೊಳ್ಬೇಕಂತೇಳಿ ಇವತ್ತು ತೀರ್ಮಾನಿಸಲಾಯಿತು.